ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂತ ವಿದೇಶಿ ಪ್ರಜೆಯ ಬಂಧನ ಆಗಿದೆ. ನೈಜೀರಿಯಾ ಮೂಲದ ಚಿಕ್ಕುಬುಮಾ ಬಂಧಿತ ಆರೋಪಿ. ಬಂಧಿತನಿಂದ 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಲಾಗಿದೆ. ನೈಜೀರಿಯಾ ಮೂಲದ ಚಿಕ್ಕುಬುಮಾ ಬಂಧಿತ ಆರೋಪಿ. ಬಂಧಿತನಿಂದ ಈಗಾಗಲೇ 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತು ಜಪ್ತಿಯಾಗಿರೋದು. MDMA ಟ್ಯಾಬ್ಲೆಟ್ಸ್ಗಳು, ಕ್ರಿಸ್ಟಲ್ನನ್ನ ವಶಕ್ಕೆ ಪಡೆದಿರೋದು ಸಿಸಿಬಿ ಅಧಿಕಾರಿಗಳು. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂಥ ಪೆಡ್ಲರ್ ನೈಜೀರಿಯಾ ಮೂಲದವರು. ಚಿಕ್ಕುಬುಮಾ ಅನ್ನುವಂಥ ವ್ಯಕ್ತಿಯ ಬಂಧನ ಆಗಿದೆ. ಪಕ್ಕಾ ಮಾಹಿತಿಯನ್ನ ಆಧರಿಸಿ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮಾದಕ ದ್ರವ್ಯ ನಿಗ್ರಹ ದಳ ಆರೋಪಿಯನ್ನ ಬಂಧಿಸಲಾಗಿದೆ. ಫೋಟೋ ಗಮನಿಸ್ತಾ ಇದ್ದೀರಾ ನೀವು. ವ್ಯಕ್ತಿಯ ಬಂಧನ ಆಗಿದೆ. ಮತ್ತೊಂದು ಕಡೆ ಸೀಸ್ ಮಾಡಿಕೊಂಡಿರುವಂಥ MDMA ಮಾತ್ರೆ ಹಾಗೂ ಉಳಿದಂಥ ಮಾದಕ ವಸ್ತು 1.2 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿಯಾಗಿದೆ. 2013ರಿಂದಾನು ಡ್ರಗ್ ಮಾಫಿಯಾದಲ್ಲಿ ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ ಚಿಕ್ಕುಬುಮಾ ಬಂಧನ ಆಗಿದೆ. ವಿದೇಶದಿಂದ ಡ್ರಗ್ ತರಿಸ್ಕೊಂಡು ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಮಾರಾಟ ಮಾಡ್ತಾ ಇದ್ದಂಥ ವ್ಯಕ್ತಿಯ ಬಗ್ಗೆ ಖಚಿತ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆ ವ್ಯಕ್ತಿಯ ಬಂಧನವೂ ಆಗಿದೆ. ಮಾದಕ ವಸ್ತುಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ.